ಸಡನ್ ಆಗಿ ಪ್ರೆಷರ್ ಜಾಸ್ತಿ ಆದಾಗ ಕಣ್ಣಿನಲ್ಲಿ ಕೆಂಪಾಗೋದು, ನೋವಾಗೋದು, ತಲೆನೋವಾಗೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ಆರಾಮಾಗೇ ಇರ್ತಾರೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಏಕ್ದಮ್ ಒಂದು ದಿವಸ ಪ್ರೆಷರ್ ಸ್ವಲ್ಪನೇ ಜಾಸ್ತಿ ಆಗಿ ಕೊನೆಗೆ ಒಂದು ದಿನ ಏನೂ ಕಾಣೋದಿಲ್ಲ ಅಂತ ಆಗ್ತಾರೆ. ನಾರ್ಮಲಿ ಆಫ್ಟರ್ ದ ಏಜ್ ಆಫ್ 40 years ನಾವು ಎಲ್ಲ ಪೇಷಂಟಲ್ಲೂ ಸ್ಕ್ರೀನಿಂಗ್ ಮಾಡ್ತೇವೆ. ಕಣ್ಣಿನ ಒತ್ತಡ ಎಷ್ಟುಂಟು ಅಂತ ಸ್ಕ್ರೀನ್ ಮಾಡಿ ನೋಡ್ತೇವೆ. ಇದು ಹೆರಿಡಿಟಿನ ಅಂದರೆ ಪೇರೆಂಟ್ಸ್ಗೆ ಇದ್ರೆ ಮಕ್ಕಳಿಗೆ ಬರಬಹುದಾ, ಇದೊಂದು ಕ್ವೆಶನ್ ಬರಬಹುದು. ಇಫ್ ಎಟ್ ಆಲ್ ಪ್ರಾಬ್ಲಮ್ ಆಲ್ರೆಡಿ ಶುರು ಆಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿದೆ, ಒಂದು 20% ಡ್ಯಾಮೇಜ್ ಆಗಿದೆ, ಆಗ ಏನು ಮಾಡಬಹುದು? ನಮಸ್ಕಾರ, ನಾನು ಡಾಕ್ಟರ್ ದಿವ್ಯಲಕ್ಷ್ಮಿ, ಆಫ್ಥಲ್ಮಾಲಜಿಸ್ಟ್ ಅಟ್ ಎನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್. ರೀಸೆಂಟಾಗಿ ನನಗೊಂದು 55 ವರ್ಷದ ಒಬ್ಬರು ಜೆಂಟಲ್ಮನ್ ಹ್ಯಾಡ್ ಕಮ್ ಫಾರ್ ಎವ್ಯಾಲ್ಯೂಯೇಷನ್. ಅವರು 2-3 ಸಲ ಕನ್ನಡಕ ಚೇಂಜ್ ಮಾಡಿದ್ದೇನೆ, ಒಂದು 2-3 ತಿಂಗಳಲ್ಲಿ 2-3 ಕನ್ನಡಕ ಆಯಿತು, ಆದರೂ ನನಗೇನೋ ಸರಿ ಆಗ್ತಾ ಇಲ್ಲ, ಕನ್ನಡಕದಲ್ಲಿ ಸರಿ ಕಾಣಿಸ್ತಿದೆ ಅನಿಸ್ತಾ ಇಲ್ಲ. ಸೊ ಈ ಥರ ಎಲ್ಲ ಕಂಪ್ಲೇಂಟ್ಸ್ ಇಟ್ಕೊಂಡು ಬಂದಿದ್ರು. ಅವರಿಗೆ ಕಣ್ಣಿನ ಪರೀಕ್ಷೆ ಮಾಡಿ ನೋಡಿದಾಗ ಕಣ್ಣಿನಲ್ಲಿ ಅವರಿಗೆ ಗ್ಲಾಕೋಮಾ ಇದೆ ಅಂತ ಗೊತ್ತಾಯಿತು. ಗ್ಲಾಕೋಮಾ ಅಂದರೆ ಏನು? ಗ್ಲಾಕೋಮಾ ಅಂದರೆ ಕಣ್ಣಿನಲ್ಲಿ ಒಂದು ನೀರಿನ ಅಂಶ ಇರ್ತದೆ, ಏಕ್ವೇಸ್ ಹ್ಯೂಮರ್ ಅಂತ ಹೇಳ್ತೇವೆ. ಆ ನೀರಿನ ಅಂಶದಿಂದಾಗಿ ಕಣ್ಣಿನೊಳಗೆ ಒಂದು ಪ್ರೆಷರ್ ಬಿಲ್ಡಪ್ ಆಗ್ತದೆ. ನಮ್ಮ ಕಣ್ಣು ಒಂದು ಬಾಲ್ ಹಾಗೆ ಇರ್ತದೆ. ನಾವೀಗ ನಾರ್ಮಲ್ ಆಗಿ ಫುಟ್ಬಾಲ್ ಅಥವಾ ಬಾಸ್ಕೆಟ್ಬಾಲ್ ಎಲ್ಲ ಅದರದ ಆಕಾರ ಕೊಡಲಿಕ್ಕೆ ಒಳಗೆ ಗ್ಯಾಸ್ ಅಥವಾ ಏರ್ ಏನಾದರೂ ತುಂಬಿಸ್ತೇವೆ. ಬಟ್ ಕಣ್ಣಿನ ಬಾಲಿಗೆ ಅದರದ್ದು ಒಂದು ಆಕಾರ ಇಡಲಿಕ್ಕೆ ಕಣ್ಣಿನೊಳಗೆ ಕೆಲವು ನೀರಿನ ಅಂಶಗಳಿದ್ದಾವೆ ಮತ್ತೆ ಜೆಲ್ ಅಂಶ ಇರ್ತವೆ. ಆ ನೀರಿನ ಅಂಶ ಎಷ್ಟು ಇರ್ತದಲ್ಲ, ಅದರಿಂದಾಗಿ ಕಣ್ಣಿನ ಆಕಾರ ಇರ್ತದೆ. ಸೊ ಅದು ಒಂದು ಸ್ವಲ್ಪ ಒತ್ತಡದಲ್ಲಿ ಇರ್ತದೆ, ಒಂದು ಸ್ವಲ್ಪ ಪ್ರೆಷರಲ್ಲಿ ಇರ್ತದೆ. ನಾರ್ಮಲಿ ಅದದು ಅರೌಂಡ್ 9 millimeter to 16 millimeter ಮೆರ್ಕ್ಯುರಿ ಪ್ರೆಷರಲ್ಲಿ ಇರ್ತದೆ. ಬಟ್ ಕಣ್ಣಿನಲ್ಲಿ ಒತ್ತಡ ಜಾಸ್ತಿ ಆದಾಗ, ಆ ಪ್ರೆಷರ್ ಜಾಸ್ತಿ ಆದಾಗ 20, 30, 40 ಅಲ್ಲಿವರೆಗೆ ಪ್ರೆಷರ್ ಜಾಸ್ತಿ ಆದಾಗ ಕಣ್ಣಿನ ಒಳಗಡೆ ನರಕ್ಕೆ ಪೆಟ್ಟಾಗಲಿಕ್ಕೆ ಶುರು ಆಗ್ತದೆ. ಅದನ್ನು ನಾವು ಗ್ಲಾಕೋಮಾ ಅಂತ ಹೇಳ್ತೇವೆ. ಸೊ ಈ ಕಣ್ಣಿನಲ್ಲಿರೋ ಪ್ರೆಷರ್ ಜಾಸ್ತಿ ಆಗೋದು 2 ವಿಧದಲ್ಲಿ ಇರ್ತದೆ. ಒಂದು ವಿಧದಲ್ಲಿ ಕಣ್ಣಿನ ಪ್ರೆಷರ್ ಏಕ್ದಮ್ ಜಾಸ್ತಿ ಆಗೋದು, ಸಡನ್ ಆಗಿ ಪ್ರೆಷರ್ ಜಾಸ್ತಿ ಆದಾಗ ಕಣ್ಣಿನಲ್ಲಿ ಕೆಂಪಾಗೋದು, ನೋವಾಗೋದು, ತಲೆನೋವಾಗೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ಕೂಡಲೇ ಡಾಕ್ಟರ್ ಹತ್ರ ಹೋಗ್ತಾರೆ, ಅದರದ್ದು ಟ್ರೀಟ್ಮೆಂಟ್ ಆಗೋ ಸಾಧ್ಯತೆ ಇರ್ತದೆ. ಬಟ್ ಇನ್ನೊಂದು ಥರ ಉಂಟು, ಓಪನ್ ಆಂಗಲ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಇದರಲ್ಲಿ ಕಣ್ಣಿನ ಪ್ರೆಷರ್ ಸ್ಲೋಲಿ ಜಾಸ್ತಿ ಆಗ್ತಾ ಹೋಗ್ತದೆ, ಯಾವ ಥರ ತೊಂದರೆಯೂ ಕಾಣಿಸ್ಕೊಳ್ಳೋದಿಲ್ಲ, ಕಣ್ಣಲ್ಲಿ ನೋವಿರೋದಿಲ್ಲ, ಕಣ್ಣಿನಲ್ಲಿ ಕೆಂಪಾಗೋದಿಲ್ಲ, ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಆರಾಮಾಗೇ ಇರ್ತಾರೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಏಕ್ದಮ್ ಒಂದು ದಿವಸ ಪ್ರೆಷರ್ ಸ್ವಲ್ಪನೇ ಜಾಸ್ತಿ ಆಗಿ ನರಕ್ಕೆ ಒತ್ತಡ ಪ್ರಾಬ್ಲಮ್ ಮಾಡ್ತಾ ಹೋಗಿ ಕೊನೆಗೆ ಒಂದು ದಿನ ಏನೂ ಕಾಣೋದಿಲ್ಲ ಅಂತ ಆಗ್ತದೆ. ಅದಕ್ಕೋಸ್ಕರ ನಾವು ಗ್ಲಾಕೋಮಾನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೇವೆ. ಏನೂ ಸಿಂಪ್ಟಮ್ಸ್ ಇಲ್ಲ, ಏನೂ ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಏಕ್ದಮ್ ಒಂದು ದಿವಸ ಸಡನ್ ಆಗಿ ಅದು ಕಾಣಿಸ್ಕೊಳ್ತದೆ ಅಂತ. ಸೊ ಅದರಿಂದಾಗಿ ಏನು ಮಾಡಬಹುದು? ಸೊ ಹೇಗೆ ನಾವು ಕಂಡುಹಿಡಿಬಹುದು? ಏನು ಪ್ರಾಬ್ಲಮ್ ಇಲ್ಲ, ಸೊ ನಾವು ಹೇಗೆ ಕಂಡುಹಿಡಿತೇವೆ? ನಾರ್ಮಲಿ ಆಫ್ಟರ್ ದ ಏಜ್ ಆಫ್ 40 years ನಾವು ಕಣ್ಣಿನ ಪರೀಕ್ಷೆಗೆ ಹೋದಾಗ ನಾವು ಎಲ್ಲ ಪೇಷಂಟಲ್ಲೂ ಸ್ಕ್ರೀನಿಂಗ್ ಮಾಡ್ತೇವೆ. ಕಣ್ಣಿನ ಒತ್ತಡ ಎಷ್ಟುಂಟು ಅಂತ ಸ್ಕ್ರೀನ್ ಮಾಡಿ ನೋಡ್ತೇವೆ, ಮತ್ತು ಕಣ್ಣಿನ ನರದ ಪರೀಕ್ಷೆ ಮಾಡಿ ನೋಡ್ತೇವೆ. ಕಣ್ಣಿಗೆ ಡ್ರಾಪ್ಸ್ ಹಾಕಿ ಪರೀಕ್ಷೆ ಮಾಡಿ ಕಣ್ಣಿನ ನರ ಹೇಗೆ ಉಂಟು, ಆಪ್ಟಿಕ್ ಡಿಸ್ಕ್ ಹೇಗೆ ಉಂಟು, ಕಣ್ಣಿಂದ ಬ್ರೈನಿಗೆ ಹೋಗೋ ನರ ಹೇಗೆ ಉಂಟು, ಅದನ್ನೆಲ್ಲ ಪರೀಕ್ಷೆ ಮಾಡಿ ನೋಡ್ತೇವೆ. ಸೊ ಅದು ನೋಡಿದಾಗ ಅಷ್ಟೇ ನಮಗೆ ಗೊತ್ತಾಗ್ತದೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಅಂತ. ಇಫ್ ಎಟ್ ಆಲ್ ಪ್ರಾಬ್ಲಮ್ ಆಲ್ರೆಡಿ ಶುರು ಆಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿದೆ, ಒಂದು 20% ಡ್ಯಾಮೇಜ್ ಆಗಿದೆ, ಆಗ ಏನು ಮಾಡಬಹುದು? ಸೊ ಆ ಥರ ಇದ್ದಾಗ ನಾವು ಕೆಲವು ಪರೀಕ್ಷೆಗಳನ್ನು ಮಾಡಿ ನೋಡ್ತೇವೆ, ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ಒಂದು ಅಸೆಸ್ ಮಾಡಿ ನೋಡ್ತೇವೆ. ಕಣ್ಣಿನಲ್ಲಿ ಒಂದು ಸ್ಕ್ಯಾನ್ ಮಾಡಿ ನೋಡ್ತೇವೆ, ಮತ್ತು ಕಣ್ಣಿಗೆ ಒಂದು ಫೀಲ್ಡ್ ಟೆಸ್ಟ್ ಅಂತ ಮಾಡ್ತೇವೆ. ಫೀಲ್ಡ್ ಟೆಸ್ಟ್ ಅಂದರೆ ನಾವು ಸ್ಟ್ರೇಟ್ ನೋಡ್ತಾ ಇದ್ದಾಗ ನಮ್ಮ ಸೈಡಲ್ಲಿ ನಮಗೆ ಎಷ್ಟು ಕಾಣ್ತದೆ ಅಂತ ಒಂದು ಪರೀಕ್ಷೆ ಮಾಡಿ ನೋಡೋದು. ಸೊ ಆ ಫೀಲ್ಡ್ ಟೆಸ್ಟನ್ನು ನಾವು ಅಸೆಸ್ ಮಾಡ್ತಾ ಇರ್ತೇವೆ, ಅದನ್ನು ಫ್ರೀಕ್ವೆಂಟಾಗಿ ಅಸೆಸ್ ಮಾಡಿ ನೋಡ್ತಾ ಇರ್ತೇವೆ. ಸೊ ಆ ಫೀಲ್ಡ್ಸಲ್ಲಿ ಏನಾದರೂ ತೊಂದರೆ ಜಾಸ್ತಿ ಆಗ್ತಾ ಉಂಟಾ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಪ್ರೋಗ್ರೆಸಿವ್ಲಿ ಜಾಸ್ತಿ ಆಗ್ತಾ ಉಂಟಾ, ಅಷ್ಟಕ್ಕೆ ಉಂಟಾ, ಇಲ್ಲ ಬೆಟರ್ ಆಗ್ತಾ ಉಂಟಾ ಅಂತ ಒಂದು ಚೆಕ್ ಮಾಡಿ ನೋಡ್ತೇವೆ. ಸೊ ಈ ಥರ ಇದ್ದಾಗ ನಾವು ಮಾನಿಟರ್ ಮಾಡಿ ನೋಡ್ತಾ ಇರಬಹುದು. ಇಲ್ಲ ಅಡ್ವಾನ್ಸ್ ಸ್ಟೇಜಸ್ ಆಗ್ತಾ ಉಂಟು, ಕಂಟ್ರೋಲ್ಗೆ ಬರ್ತಾ ಇಲ್ಲ, ಆ ಥರ ಅಂದಾಗ ನಾವು ಅದಕ್ಕೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಟ್ರೀಟ್ಮೆಂಟ್ಗಳು ಏನು ಮಾಡಬಹುದು? ಈಗ ಆಲ್ರೆಡಿ ಇದೆ, ಗ್ಲಾಕೋಮಾ ಆಗಿದೆ ಕಣ್ಣಲ್ಲಿ, ಏನು ಮಾಡಬಹುದು? ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ಉಂಟು, ನಾವು ಕಣ್ಣಿಗೆ ಡ್ರಾಪ್ಸ್ ಕೊಡ್ತೇವೆ ಕಣ್ಣಿನ ಒತ್ತಡವನ್ನು ಕಂಟ್ರೋಲ್ ಮಾಡಲಿಕ್ಕೆ.
ಬೇರೆ ಬೇರೆ ತರ ಡ್ರಾಪ್ಸ್ಗಳು ಅವೈಲೇಬಲ್ ಉಂಟು. 1, 2, 3, 4 ತರ ಮದ್ದುಗಳನ್ನು ನಾವು ಹಾಕ್ಬೋದಾಗ್ತದೆ. ಇಷ್ಟು ಹಾಕಿನೂ ಕಣ್ಣಲ್ಲಿ ಪ್ರೆಷರ್ನ ಕಂಟ್ರೋಲ್ ಬರ್ತಾ ಇಲ್ಲ ಅಂದಾಗ ನಾವು ನೆಕ್ಸ್ಟ್ ಸರ್ಜಿಕಲ್ ಆಪ್ಷನ್ ಮಾಡ್ತೇವೆ. ಅಂದ್ರೆ ಕಣ್ಣಿಗೆ ಪ್ರೆಷರ್ ಒತ್ತಡವನ್ನು ಕಮ್ಮಿ ಮಾಡುವಂತ ಆಪರೇಷನ್. ಇದೆಲ್ಲ ಆಪ್ಷನ್ಸ್ಗಳು ಇರ್ತವೆ. ಅಡ್ವಾನ್ಸ್ ಸ್ಟೇಜ್ ಆಗಿ ಬಂದಿದ್ದಾರೆ, ತುಂಬಾ ಜಾಸ್ತಿ ಆಗಿದೆ, ನೆಕ್ಸ್ಟ್ ಏನ್ ಮಾಡಬಹುದು? ಸೊ ನಾವು ಆಗ ಅಡ್ವಾನ್ಸ್ ಸ್ಟೇಜ್ ಆಫ್ ದ ಡಿಸೀಸ್ ಅಲ್ಲಿ ಸರ್ಜಿಕಲ್ ಆಪ್ಷನ್ ಕೊಡ್ತೇವೆ. ಯಾಕಂದ್ರೆ ನಮಗೆ ಬರೀ ಮದ್ದಿನನ್ನೇ ಕೊಟ್ಟು ಕಂಟ್ರೋಲ್ ಮಾಡುವಂತ ಸ್ಥಿತಿಯಲ್ಲಿ ಇರುವುದಿಲ್ಲ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ. ಆಗ ಸರ್ಜರಿ ಮಾಡಿ ಕಂಟ್ರೋಲ್ ಮಾಡಬೇಕಾಗ್ತದೆ. ಸೊ ಇದರಿಂದ ಏನಾದರೂ ತಡೆಗಟ್ಟಬಹುದಾ? ಹೇಗೆ ಅದನ್ನು ತಡೆಗಟ್ಟಬಹುದು? ತಡೆಗಟ್ಟೋದಕ್ಕೆ ಮೇನ್ ಒಂದೇ ಒಂದು ಪರಿಹಾರ ಅಂದ್ರೆ ರೆಗ್ಯುಲರ್ ಸ್ಕ್ರೀನಿಂಗ್, ಅಂದ್ರೆ ಗ್ಲೋಕೋಮಾ ಸ್ಕ್ರೀನಿಂಗ್. ನಾವು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಇಲ್ಲ 2 ವರ್ಷಕ್ಕೊಮ್ಮೆ 40 ವರ್ಷದ ನಂತರ, ನಾವೀಗ ಹೇಗೆ 40 ವರ್ಷದ ನಂತರ BP ಶುಗರ್ಗೆ ನಾವು ಸ್ಕ್ರೀನ್ ಮಾಡಿಸ್ತೇವೆ, ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೇವೆ, ನಮಗೆ BP ಉಂಟಾ ಶುಗರ್ ಉಂಟಾ ಅಂತ ಚೆಕ್ ಮಾಡ್ತೇವೆ. ಹಾಗೆ ಕಣ್ಣಿನ ಡಾಕ್ಟರ್ನಲ್ಲಿ ಹೋಗಿ ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. ಕಣ್ಣಿಗೆ ಪರೀಕ್ಷೆ ಮಾಡಿಸುವಾಗ ಕಣ್ಣಲ್ಲಿ ಪ್ರೆಷರ್ ಎಷ್ಟುಂಟು, ಕಣ್ಣಿನ ನರದಲ್ಲಿ ಏನಾದರೂ ಡ್ಯಾಮೇಜ್ ಇದೆ ಅದನ್ನ ಚೆಕ್ ಮಾಡಿ ನೋಡ್ಬೇಕಾಗ್ತದೆ. ಇದು ಹೆರಿಡಿಟರಿನಾ, ಅಂದ್ರೆ ಪೇರೆಂಟ್ಸ್ಗೆ ಇದ್ರೆ ಮಕ್ಕಳಿಗೆ ಬರಬಹುದಾ? ಇದೊಂದು ಕ್ವೆಶನ್ ಬರಬಹುದು. ಬರೋ ಸಾಧ್ಯತೆಗಳು ಇರ್ತದೆ. ಈಗ ಪೇರೆಂಟ್ಸ್ ಅಲ್ಲಿ ಇದ್ದರೆ ಅದು ಜೆನೆಟಿಕ್ಸ್ ಇಂದಾಗಿ ಮಕ್ಕಳಲ್ಲಿ ಬರೋ ಸಾಧ್ಯತೆಯೂ ಇರ್ತದೆ. ಸೊ 40 ವರ್ಷದ ನಂತರ ಕಣ್ಣಿಗೆ ಸ್ಕ್ರೀನಿಂಗ್ ಮಾಡಿಸಿದರೆ, ಗ್ಲೋಕೋಮಾ ಸ್ಕ್ರೀನಿಂಗ್ ಮಾಡಿಸಿದ್ರೆ ಇದನ್ನ ಅರ್ಲಿ ಡಯಾಗ್ನೋಸಿಸ್ ಮಾಡಬಹುದು. ಪ್ರಿವೆಂಟ್ ಮಾಡೋ ಚಾನ್ಸಸ್ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಜೆನೆಟಿಕ್ಸ್ ಅಲ್ಲಿ ಬರಬಹುದು, ನಾವು ನಮ್ಮ ಹುಟ್ಟಿನಿಂದ ಬರಬಹುದಾಗ್ತದೆ. ಬಟ್ ಟು ಸರ್ಟನ್ ಎಕ್ಸ್ಟೆಂಟ್ ವಿ ಕ್ಯಾನ್ ಪ್ರಿವೆಂಟ್ ಫರ್ದರ್ ಪ್ರೋಗ್ರೆಷನ್ ಬೈ ಅರ್ಲಿ ಸ್ಕ್ರೀನಿಂಗ್. ಸೊ ಕಣ್ಣಿನ ಸ್ಕ್ರೀನಿಂಗ್ ಮಾಡೋದ್ರಿಂದ ನಾವು ಇದರಿಂದ ಆಗೋ ತೊಂದರೆಯನ್ನು ನಾವು ತಡಿಬಹುದಾಗ್ತದೆ.